ಹಾಯ್ ಹಲೋ ವೆಲ್ಕಮ್ ಟು ಮ್ಯಾಥ್ ಪೈರಟ್ಸ್. ಇವತ್ತು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ನ ಪೇಪರ್ 1 ಮ್ಯಾಥ್ಸ್ನ ಕೀ ಆನ್ಸರ್ಗಳು ಈ ರೀತಿಯಾಗಿದೆ. ಒಂದೇದ್ ನೋಡೋದಾದ್ರೆ 91 ಕ್ವಶನ್ ನೋಡೋಣ. ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. 92ನೇದು ನೋಡೋದಾದ್ರೆ 4.5 ಅಂದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿದೆ. 93ನೇದು ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ. 94ನೇದು ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಹೇಳಿದ್ರು. ಸೊ ಇಲ್ಲಿ 12 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ, ಥರ್ಡ್ ಆಪ್ಷನ್ ಆಗಿರ್ತದ. 95ನೇ ಪ್ರಶ್ನೆ ನೋಡೋದಾದ್ರೆ ಇದು 597 ಕರೆಕ್ಟ್ ಆನ್ಸರ್ ಆಗಿರ್ತದ. 96ನೇದು ನೋಡೋದಾದ್ರೆ 1:16 ಇದು ಸಂಕ್ಷಿಪ್ತ ರೂಪ ಆಗಿರ್ತದೆ. 97ನೇದು ನೋಡೋದಾದ್ರೆ 2a = c ಅಂದ್ರೆ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರ್ತದ. 98ನೇದು ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರ್ತದೆ. 99ನೇದು ನೋಡೋದಾದ್ರೆ +or-11 ಆನ್ಸರ್ ಕರೆಕ್ಟ್ ಆಗಿರ್ತದ. 100ನೇ ಪ್ರಶ್ನೆ ನೋಡೋದಾದ್ರೆ 20/21 ಅಂದ್ರೆ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿರ್ತದ. 101ನೇ ಪ್ರಶ್ನೆ ನೋಡೋದಾದ್ರೆ ಫಸ್ಟ್ ಆಪ್ಷನ್ ಆನ್ಸರ್ 2 ಕರೆಕ್ಟ್ ಆಗಿರ್ತದ. ಸೊ 102ನೇ ಪ್ರಶ್ನೆ ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರ್ತದ. 103ನೇ ಪ್ರಶ್ನೆ ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ಕೀ ಆನ್ಸರ್ ಆಗಿರ್ತದ. 104ನೇ ಪ್ರಶ್ನೆ ನೋಡೋದಾದ್ರೆ ಇದು ಫೋರ್ತ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರ್ತದ. 105 ಚಿತ್ರ ಕೊಟ್ಟಿದ್ರು, ಸೊ ಇಲ್ಲಿ XOYZ ಬೆಲೆ ಕೇಳಿದ್ರು, ಸೊ ಇದು ಸೆಕೆಂಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಬರತ್ತದ. ಸೊ 106ನೇ ಪ್ರಶ್ನೆ ನೋಡೋದಾದ್ರ ಇಲ್ಲಿ ಫೋರ್ತ್ ಆಪ್ಷನ್ ಕರೆಕ್ಟ್ ಅದ, 80 ಡಿಗ್ರಿ ಅನ್ನೋದು ಆನ್ಸರ್ ಆಗಿರ್ತದ. 107ನೇ ಪ್ರಶ್ನೆ ನೋಡೋದಾದ್ರೆ 135 ಡಿಗ್ರಿ ಇಲ್ಲಿ ಎಕ್ಸ್ ನ ಅಳತೆ ಬಂದಿರ್ತದ. ನೆಕ್ಸ್ಟ್ 108ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ 90 ಡಿಗ್ರಿ ಏನಾಗಿರ್ತದ, APB ಅಳತೆ ಆಗಿರ್ತದ ಅಂತ ಹೇಳ್ಬೋದು. ನೆಕ್ಸ್ಟ್ 109ನೇ ಪ್ರಶ್ನೆ ನೋಡೋದಾದ್ರೆ ಫಸ್ಟ್ ಆಪ್ಷನ್ 15 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಎರಡು ಪಾರ್ಶ್ವಭಾಗಗಳ ಅಳತೆಗಳಾಗಿರ್ತಾವು. ನೆಕ್ಸ್ಟ್ 110ನೇ ಪ್ರಶ್ನೆ ಇವುಗಳಲ್ಲಿ ತಪ್ಪಾದ ಹೇಳಿಕೆ ಅಂದಿದ್ದು ಒಂದು ರೇಖಾಖಂಡವು ಪರಿಮಾಣವನ್ನು ಹೊಂದಿರುವುದಿಲ್ಲ ಅನ್ನೋದು ಇಲ್ಲಿ ತಪ್ಪಾದ ಹೇಳಿಕೆ ಆಗಿರ್ತದ. 111ನೇದು ನೋಡೋದಾದ್ರೆ ಫಸ್ಟ್ ಆಪ್ಷನ್ 120 ಡಿಗ್ರಿ ಇಲ್ಲಿ ಆನ್ಸರ್ AOB ಯ ಅಳತೆ ಆಗಿರ್ತದ. 112ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ 832 ಸೆಂಟಿಮೀಟರ್ ಸ್ಕ್ವೇರ್ ಫೋರ್ತ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರ್ತದ. 113ನೇ ಪ್ರಶ್ನೆ ನೋಡೋದಾದ್ರೆ ಫಸ್ಟ್ ಆಪ್ಷನ್ 144 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದ. 114ನೇ ಪ್ರಶ್ನೆ ನೋಡೋದಾದ್ರೆ ಎರಡನೇ ಆಪ್ಷನ್ ವಿದ್ಯಾರ್ಥಿಗಳು ಕರಚಲನಾಧಾರಿತ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಇಲ್ಲಿ ಆನ್ಸರ್ ಆಗಿರ್ತದ. 115ನೇ ಪ್ರಶ್ನೆ ನೋಡೋದಾದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಇಲ್ಲಿ ಕರೆಕ್ಟ್ ಆಗಿರ್ತದ. 116ನೇ ಪ್ರಶ್ನೆ ನೋಡೋದಾದ್ರೆ ಥರ್ಡ್ ಆಪ್ಷನ್ ಶಿಕ್ಷಕರು ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಒದಗಿಸಿರುತ್ತಾರೆ, ಇದೇನಾಗಿರ್ತದ ಕರೆಕ್ಟ್ ಆಪ್ಷನ್ ಆಗಿರ್ತದ. 117 ಇದರಲ್ಲಿ ಸೆಕೆಂಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಅದ. 118ನೇ ನೋಡೋದಾದ್ರೆ ಅನುಕೂಲಿಸುವವ ಶಿಕ್ಷಕನ ಪ್ರಥಮ ಪಾತ್ರ ಎನ್ನುವುದು ಇಲ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ. ನೆಕ್ಸ್ಟ್ 119ನೇ ನೋಡೋದಾದ್ರೆ ಮುಕ್ತ ಪ್ರಶ್ನೆಗಳ ಬಳಕೆ ಅನ್ನೋದು ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಇದೆ. ಮತ್ತು ಕೊನೆ ಪ್ರಶ್ನೆ 120ನೇ ಪ್ರಶ್ನೆ ನೋಡೋದಾದ್ರೆ ಇದು ಪ್ರಾಥಮಿಕ ಹಂತದ ಗಣಿತದ ಕಲಿಕೆಯಲ್ಲಿ ತನಿಖಾ ಆಧಾರಿತ ಕಲಿಕೆ ಪ್ರಾಥಮಿಕವಾಗಿ ಕೇಂದ್ರೀಕರಿಸೋದು ಯಾವುದನ್ನ ಅಂತ ಕೇಳಿದ್ರು. ಸೊ ಇಲ್ಲಿ ಮೂರನೇ ಆಪ್ಷನ್ ವಿದ್ಯಾರ್ಥಿಗಳ ಪ್ರಶ್ನಿಸುವುದು ಮತ್ತು ಉತ್ತರವನ್ನು ಅನ್ವೇಷಿಸುವುದು ಕರೆಕ್ಟ್ ಆನ್ಸರ್ ಆಗಿರ್ತದೆ. ಇವೆಲ್ಲವೂ ಗಣಿತಕ್ಕೆ ಸಂಬಂಧಪಟ್ಟಂತ ಮೊದಲನೇ ಪೇಪರ್ 1 ಇರುವಂತ ಕೀ ಆನ್ಸರ್ಗಳಾಗಿರ್ತವೆ. ಥ್ಯಾಂಕ್ ಯು.